ಸುರಕ್ಷಾ ದಾಖಲೆಗಳ ಕತೆ ಈ ರೆವಿನ್ಯೂ ರೆಕಾರ್ಡ್ಸ್ ಬಗ್ಗೆ ಭಾಳಷ್ಟು ದಿವಸದಿಂದ ಕಿತ್ತೂರು ಜನತೆಗೆ ಒಂದು ಆಗ್ರಹ ಕೂಡ ಇತ್ತು, ಆಗಲೇಬೇಕಾಗಿತ್ತು. ಸುಮಾರು 2013ರಿಂದ ಇಲ್ಲಿ ಮಟ್ಟ ಅಲ್ಲೂ ಹೊಸ ತಾಲೂಕಾದ ನಂತರ ಕೂಡ ಇವರು ಅಲೆದಾಡುವಂಥ ಟೈಮ್ ಬಂದಾಗಿರಕ್ಕಿಲ್ಲ. ಯಾಕಂದ್ರೆ ಏನು ಅಲ್ಲೂ ತಹಸೀಲ್ದಾರ್ ಆಫೀಸ್ ಇಲ್ಲಿದ್ದರೂ ಕೂಡ ರೆಕಾರ್ಡ್ಸಿಗೆ ನಾವು ಬೈಲುಂಗಲ್ಗೆ ಹೋಗ್ಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಆದ್ರೆ ಬಹುತೇಕ ಇವತ್ತಿನಿಂದ ಎಲ್ಲ ಸಾರ್ವಜನಿಕರಾಯ್ತು ಯಾರೋ ಆಯ್ತು ಈ ರೆಕಾರ್ಡ್ಸಿಗೆ ಎಲ್ಲೂ ಹೋಗುವಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ಎಲ್ಲ ಒಂದು ಸೂರಿನಲ್ಲಿ ವಿದಿನ್ ನೋ ಮಿನಿಟ್ಸ್ ಅವ್ರಿಗೆ ಬೇಕಾದಂಥ ರೆಕಾರ್ಡ್ಸಿಗೆ ಕೊಡುವಂಥ ವ್ಯವಸ್ಥೆ ಕೂಡ ಇಲ್ಲಿ ಮಾಡಿದ್ದಾರೆ ಮತ್ತು ಇವತ್ತಿನಿಂದ ಅದು ಪ್ರಾರಂಭ ಆಗ್ತದೆ. ಸರ್, ಈಗ ನಾಳೆ ಒಂದು ರೀತಿ ಮುಖ್ಯಮಂತ್ರಿಗಳು ಸಭೆ ನಡೆಸ್ತಾ ಇರ್ತಕ್ಕಂಥದ್ದು, ಸುರ್ಜೇವಾಲಾ ಒಂದು ಕಡೆ ಮೀಟಿಂಗ್ ಮಾಡೋದು ಸರ್. ಆನಂತರ ಇವಾಗ ನಾಳೆ ಮುಖ್ಯಮಂತ್ರಿಗಳು ಸಭೆ ಕರೆದಿರ್ತಕ್ಕಂಥದ್ದು ಏನೆಲ್ಲ ಪ್ರಸ್ತಾಪ ಆಗ್ಬೋದು ಸರ್? ನೀವೇ ಅದು ಸುರ್ಜೇವಾಲಾ ಮುಖ್ಯಮಂತ್ರಿ ಹೈಕಮಾಂಡ್ ಅದು ನಮ್ಮನ್ನು ಕೇಳಬಾರ್ದು. ಭಾಳ ಸಣ್ಣವ್ರು ನಾವು ಇರಲಿ ಕೇಳಿದೆ, ಅದಕ್ಕೆ ಐ ಡೋಂಟ್ ವಾಂಟ್ ಟು ಕಮೆಂಟ್ ಆನ್ ಇಟ್. ನಮ್ಮ ಕರೆದ ಉದ್ದೇಶ ನಮ್ಮ ಕ್ಷೇತ್ರದ ಬಗ್ಗೆ ನಮಗೊಂದು 10 ನಿಮಿಷ ಟೈಮ್ ಕೊಡ್ತೇವೆ ಅಂದರು. ನಮ್ಮ ಕ್ಷೇತ್ರಕ್ಕೆ ಏನು ಬೇಕು ನಾನು ಕೇಳಕ್ಕೆ ಹೊಂಟು. ಐ ಆಮ್ ಪ್ರಿಫರ್ಡ್ ಫಾರ್ ಒನ್ಲಿ ದ್ಯಾಟ್. ಉಳ್ಕಿದ ಕಾರವಾರಕ್ಕೆ ಹೊಂಟಿಲ್ಲ ನಾ. ಹಂಗಲ್ಲ ಸರ್, ಈಗ ಇನ್ನೊಂದು ರಾಜಕೀಯಕ್ಕೆ ವಿಶೇಷವಾಗಿ ರಾಜ್ಯ ರಾಜಕಾರಣಕ್ಕೆ ಕರ್ಗೆ ಬರಬೇಕು ಅಂತ ಹೇಳ್ಬಿಟ್ಟು ಇದಾಗ್ತಾ ಇದೆ. ಅದು ಹೈಕಮಾಂಡ್ ವಿಲ್ ಡಿಸೈಡ್ ಇಟ್. ನೀವು ಸಹ ನಾವೇನು ಹೇಳೋದಿಲ್ಲ. ಹೈಕಮಾಂಡ್ ಏನು ನಿರ್ಧಾರ ತಗೋತಾನೆ ಅದಕ್ಕೆ ಎಸ್. DCC ಬ್ಯಾಂಕ್ ಬೇರೆ ಬರ್ತಾ ಇದೆ ಸರ್ ಚುನಾವಣೆ. ಇಂಥ ಸಂದರ್ಭದಲ್ಲಿ ಒಂದು ರೀತಿ ಅವಿರೋಧ ಆಯ್ಕೆ ಆಗಬೇಕು ಅಂತ ಜಿಲ್ಲಾ ನಾಯಕರು ಪ್ರಯತ್ನ ಪಡ್ತಾವ್ರು ಸರ್. ಇಂಥ ಸಂದರ್ಭದಲ್ಲಿ ಕಿತ್ತೂರು ಮತ್ತು ಬೆಳಗಾವಿಯಲ್ಲಿ ಎಲೆಕ್ಷನ್ ಆಗಬೇಕು ಅಂತ ಹೇಳ್ಬಿಟ್ಟು ಒಂದು ಎಲೆಕ್ಷನ್ ನಾವು ಮಾಡೋಕ್ಕೆ ತಯಾರಿದೆವು. ಅವಿರೋಧ ಆದ್ರೆ ಒಳ್ಳೇದಲ್ಲ, ಮತ್ತು ಚಲೋ ಅಲ್ಲ. ಈಗ ಇನ್ನೊಂದು ಸರ್, ವಿಶೇಷವಾಗಿ ಇಲ್ಲಿ ಮಾಜಿ ಸಚಿವರಾಗಿದ್ದಾರೆ DB ನಾಮದಾರ್ ಅವ್ರ ಪುತ್ರನೇ ಒಂದು ಕಡೆ ನಿಮ್ಮ ಆಪೋಸಿಟ್ ಕ್ಯಾಂಡಿಡೇಟ್ ಆಗ್ಬೋದು ಸರ್. ಯಾರು ಆಕಾರ ಆಗಲಿ ಮರ, ನಾವು ಅಂತೆ ಆಗವ್ರನ್ನ. ಈಗ ಮಲಪ್ರಭಾ ಸಕ್ಕರೆ ಕಾರ್ಖಾನೆದು ಈ ರೀತಿ ಇದೆ ಸರ್. ವಿಶೇಷವಾಗಿ ಒಂದು ರೀತಿ ವಿಶೇಷ ಅಧಿಕಾರಿಯಾಗಿರ್ತಕ್ಕಂಥದ್ದು ಚುನಾವಣೆಗೆ ಮುಂಚೆನೇ ಇದಾಗಿರ್ತಕ್ಕಂಥದ್ದು ನೋಡೋಣ. ಅದನ್ನ ಮಾಡಿದ್ರು ಅವ್ರು ಮತ್ತೆ ಅದಕ್ಕೆ ಸ್ಟೇ ತೊಗೊಂಬಂದು ಇದನ್ನ ಆಗೈತಿ. ವಾಟ್ ಎವರ್ ಇಟ್ ಈಸ್, ಈ ಭಾಗದ ಕಲ್ಪವೃಕ್ಷ ಅದು. ಯಾವುದೋ ಪರಿಸ್ಥಿತಿ ಏನೇನೋ ತಪ್ಪ ನಿರ್ಧಾರ ತೊಗೊಂಡಿದ್ದರಿಂದ ಇವತ್ತು ಆ ಫ್ಯಾಕ್ಟ್ರಿಗೆ ಈ ಪರಿಸ್ಥಿತಿ ನಿರ್ಮಾಣ ಆಗೈತಿ. ಬಟ್ ನಾನು ಮೊನ್ನೆ ಸಕ್ಕರೆ ಸಚಿವರಿಗೂ ಮತ್ತು ಮುಖ್ಯಮಂತ್ರಿಗಳು ಕೂಡ ಮಾತಾಡಿದ್ದೇನೆ ಹೋದವಾರ. ಅದನ್ನು ಏನಾರ ಮಾಡಕ್ಕೆ ಅದಕ್ಕೊಂದು ಸ್ಪರ್ಶ ಕೊಟ್ಟು ಅದನ್ನು ಜೀವಂತವಾಗಿ ಇಡಕ್ಕೆ ನೀವು ಸರ್ಕಾರದಿಂದ ಅದಕ್ಕೆ ಏನಾರು ಹೆಲ್ಪ್ ಮಾಡ್ಬೇಕಂದಾರು. ಡೆಫಿನೆಟ್ಲಿ ಅದಕ್ಕೆ ಏನಾರು ಮಾಡ್ತೇವೆ ಅಂತಂದಾರು. ಬರೋ ದಿವಸಗಳಲ್ಲಿ ಈ ವೀಕ್ದಾಗ ಅದನ್ನು ಫಾಲೋ ಅಪ್ ಮಾಡತ್ತೆ. ಕೊನೆ ಪ್ರಶ್ನೆ ಸರ್, ಮಲಪ್ರಭಾ ಕುಸ್ತಿ ಬೇರೆ ಬರ್ತಾ ಇದೆ ಸರ್, ಅಕ್ಟೋಬರ್ಗೆ ಬರೋ ಚಾಯ್ಸ್ ಇದೆ. ಇಂಥ ಸಂದರ್ಭದಲ್ಲಿ ನಿಮ್ಮದು ಮತ್ತು ಚಂದ್ರರಾಜ್ ಜಾರಕಿಹೊಳಿ ನೇತೃತ್ವದಲ್ಲಿ ಪ್ಯಾನಲ್ ಆಗಬೇಕು. ವಿಠಲ್ ಹರ್ವೇಕರ್ ಅವ್ರ ನೇತೃತ್ವದಲ್ಲಿ ಎಂಥದ್ದು ಮಲಪ್ರಭಾ ಚುನಾವಣೆಗೆ ಸರ್ ಸಕ್ಕರೆ ಕಾರ್ಖಾನೆ ಯಪ್ಪ ನಮ್ಮ ಅಲ್ಲಿ ಜೀವಂತ ಇಡೋಣ, ಆಮೇಲೆ ಚುನಾವಣೆ ಯಾವ ಏಬಲ್ ಅದಾರು ಮಾಡಲಿ, ತೊಂದರೆ ಇಲ್ಲ. ಸೂಪರ್ ಸೀಡ್ ಆಗಕ್ಕೆ ಬಿಡಲ್ಲ. ಅದು ನೋಡ್ಬೇಕು, ಸರ್ಕಾರದ ನಿರ್ಧಾರ ಇರ್ತೈತಿ. ಸೂಪರ್ ಸೀಡ್ ಆಗಬೇಕು ಬೇಡ ಅಂತ ಅವ್ರು ಮಾಡ್ತಿರ್ತಾರೆ. ಬಟ್ ಇನ್ನು ಅವಧಿಯಾರು ಎಷ್ಟು ಉಳಿದೈತಿ ಇದ್ದಂಥ ಅವಧಿಯಾಗ ಅದನ್ನು ಸರಿ ಮಾಡ್ಕೊಂಡು ಹೋಗುವಂಥ ವ್ಯವಸ್ಥೆ ಮಾಡ್ಕೊಳ್ಳಿ. ಇಷ್ಟು ಒಟ್ಟು ಅವಶ್ಯಕತೆ ಗೊತ್ತೈತಿಲ್ಲ ಮಾನ್ಯ ಶಾಸಕರಾಗಿರ್ತಕ್ಕಂಥ ಶ್ರೀ ಬಾಬಾ ಸಾಹೇಬ್ ಪಾಟೀಲ್ ಅವರ ಅಭಿಪ್ರಾಯ. ನಮಸ್ಕಾರ.